ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜೈ ಮಾತಾದಿ, ರಾಧೆ, ಜೈ ಶ್ರೀಕೃಷ್ಣ, ಹರ ಹರ ಮಹಾದೇವ. ಸ್ನೇಹಿತರೆ, ಹೇಗಿದ್ದೀರಾ ನೀವು ಎಲ್ಲರೂ? ನಾವು ಭಗವಾನ್ ಶ್ರೀ ಹರಿ ವಿಷ್ಣು ಜಿ, ಭಗವಾನ್ ಮಹಾದೇವ ಜಿ ಮತ್ತು ಮಾತಾ ಆದಿಲಕ್ಷ್ಮಿ ಅವರಲ್ಲಿ ಇದನ್ನೇ ಪ್ರಾರ್ಥಿಸುತ್ತೇವೆ. ನೀವು ಮತ್ತು ನಿಮ್ಮ ಪೂರ್ತಿ ಕುಟುಂಬ ಯಾವಾಗಲೂ ಸುಖಿಯಿಂದ ಇರಲಿ, ಆರೋಗ್ಯವಂತ, ಸಮೃದ್ಧ ಮತ್ತು ಸಂತೋಷದಿಂದ ಇರಲಿ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ತುಂಬ ವಿಶೇಷ, ತುಂಬ ಪ್ರೇರಣಾದಾಯಕವಾಗಿದೆ ಮತ್ತು ತುಂಬ ಸಕಾರಾತ್ಮಕ ಸಂದೇಶವನ್ನು ತಂದಿದೆ. ಆದ್ದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮಲ್ಲಿ ಎರಡು ಕೈ ಜೋಡಿಸಿ ವಿನಂತಿ ಮಾಡುತ್ತೇನೆ, ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ. ಏಕೆಂದರೆ ಇಂದು ನಾವು ಆ ಶುಭ ಸಂಕೇತಗಳ ಬಗ್ಗೆ ಮಾತನಾಡುತ್ತೇವೆ. ಅನೇಕ ಜನರ ಜೀವನದಲ್ಲಿ ಹೊಸ ಅವಕಾಶ, ಹೊಸ ಭರವಸೆ ಮತ್ತು ಹೊಸ ಶಕ್ತಿಗೆ ಕಾರಣವಾಗುತ್ತದೆ. ಸ್ನೇಹಿತರೆ, ಹಲವು ಬಾರಿ ಹೀಗಾಗುತ್ತದೆ. ಜೀವನದಲ್ಲಿ ನಿರಂತರ ಹೋರಾಟ ನಡೆಯುತ್ತಲೇ ಇರುತ್ತದೆ. ಪರಿಶ್ರಮ ಪೂರ್ಣ ಇರುತ್ತದೆ, ಆದರೆ ಫಲಿತಾಂಶ ತಡವಾಗಿ ಸಿಗುತ್ತದೆ. ಮನಸ್ಸಿನಲ್ಲಿ ನಿರಾಶೆ ಬರಲು ಶುರುವಾಗುತ್ತದೆ ಮತ್ತು ಮನುಷ್ಯ ಯೋಚಿಸಲು ಶುರು ಮಾಡುತ್ತಾನೆ, ಕೊನೆಗೆ ಅವನ ಅದೃಷ್ಟ ಯಾವಾಗ ಬದಲಾಗುತ್ತದೆ. ಆದರೆ ನನ್ನ ಪ್ರೀತಿಯ ಮಿತ್ರರೇ, ನೆನಪಿಡಿ, ಕತ್ತಲ ರಾತ್ರಿ ಎಷ್ಟೇ ಉದ್ದ ಇದ್ದರೂ ಅದರ ನಂತರ ಬೆಳಗಿನ ಬೆಳಕು ಖಂಡಿತ ಬರುತ್ತದೆ. ಒಂದು ವೇಳೆ ನೀವು ಕೂಡ ಕಳೆದ ಕೆಲವು ಸಮಯದಿಂದ ತೊಂದರೆಗಳಿಂದ ಹಾದು ಹೋಗುತ್ತಿದ್ದರೆ, ಒಂದು ವೇಳೆ ನಿಮ್ಮ ಕೆಲಸಗಳು ಪದೇ ಪದೇ ನಿಂತು ಹೋಗುತ್ತಿದ್ದರೆ, ಆರ್ಥಿಕ ಸ್ಥಿತಿ ಮನಸ್ಸಿಗೆ ಇಷ್ಟವಾಗುತ್ತಿಲ್ಲವೆಂದರೆ, ಕುಟುಂಬದಲ್ಲಿ ಟೆನ್ಷನ್ ಇದೆ, ನೌಕರಿ ಅಥವಾ ವ್ಯಾಪಾರದ ಬಗ್ಗೆ ಚಿಂತೆ ಆಗುತ್ತಿದೆಯೇ, ಅಥವಾ ಮನಸ್ಸು ಯಾವಾಗಲೂ ಅಸಮಾಧಾನವಾಗಿರುತ್ತದೆಯೇ, ಇಂದಿನ ಈ ವಿಡಿಯೋ ನಿಮಗಾಗಿ ಸಕಾರಾತ್ಮಕ ಯೋಚನೆ ಮತ್ತು ಪ್ರೇರಣಾದಾಯಕ ಸಂಕೇತವನ್ನು ತಂದಿದೆ. ಸ್ನೇಹಿತರೆ, ನಮ್ಮ ಸನಾತನ ಪರಂಪರೆ ನಮಗೆ ಇದನ್ನು ಕಲಿಸುತ್ತದೆ. ದೇವರ ಮೇಲೆ ನಂಬಿಕೆ ಇಡುವುದು ಮುಖ್ಯ. ಒಳ್ಳೆಯ ಕರ್ಮ ಮತ್ತು ತಾಳ್ಮೆ ಇಟ್ಟುಕೊಳ್ಳುವ ವ್ಯಕ್ತಿ ಎಂದಿಗೂ ಬರಿಗೈಯಲ್ಲಿ ಹಿಂತಿರುಗುವುದಿಲ್ಲ. ಸಮಯ ಬದಲಾಗುತ್ತದೆ ಮತ್ತು ಪರಿಸ್ಥಿತಿಯು ಬದಲಾಗುತ್ತದೆ. ಆದ್ದರಿಂದ ಎಂದಿಗೂ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ, ಏಕೆಂದರೆ ಪ್ರಯತ್ನ ಮಾಡುವ ವ್ಯಕ್ತಿ ಎಂದಿಗೂ ಖಾಲಿ ಇರುವುದಿಲ್ಲ. ಯಾರ ಮನಸ್ಸಿನಲ್ಲಿ ನಂಬಿಕೆ ಇರುತ್ತದೆಯೋ, ಯಾರ ಜೀವನದಲ್ಲಿ ಪ್ರತಿದಿನ ಹೊಸ ಬೆಳಕು ಇರುತ್ತದೆಯೋ, ಅವರಿಗೆ ಸಾವಿರ ಅಡೆತಡೆಗಳು ಬಂದರೂ ಈಶ್ವರನ ಮೇಲೆ ಭರವಸೆ ಇಟ್ಟುಕೊಳ್ಳುವವನು ಎಂದಿಗೂ ನಿರಾಶೆ ಆಗುವುದಿಲ್ಲ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲೂ ಈ ನಂಬಿಕೆ ಇದ್ದರೆ, ಭಗವಾನ್ ಶ್ರೀ ಹರಿ ವಿಷ್ಣುಜಿ ಮತ್ತು ಭಗವಾನ್ ಮಹಾದೇವಜಿ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುತ್ತವೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಶ್ರದ್ಧೆಯಿಂದ ಬರೆಯಿರಿ. ಹರ ಹರ ಮಹಾದೇವ, ಓಂ ನಮಃ ಶಿವಾಯ. ಸ್ನೇಹಿತರೆ, ಹೀಗೆ ಮಾಡುವುದರಿಂದ ಪೂರ್ತಿ ಕಮೆಂಟ್ ಬಾಕ್ಸ್ನಲ್ಲಿ ಸಕಾರಾತ್ಮಕ ಎನರ್ಜಿಯ ವಾತಾವರಣ ನಿರ್ಮಾಣವಾಗುತ್ತದೆ ಮತ್ತು ನಾವೆಲ್ಲರೂ ಒಬ್ಬರಿಗೊಬ್ಬರು ಶುಭ ಹಾರೈಕೆಯ ಸಂದೇಶ ಕಳಿಸುತ್ತೇವೆ. ಸ್ನೇಹಿತರೆ, ಜೀವನದಲ್ಲಿ ಸಿಗುವ ಅತಿ ದೊಡ್ಡ ಸಂತೋಷದ ಸುದ್ದಿ ಕೇವಲ ದುಡ್ಡಿನಿಂದ ಮಾತ್ರವಲ್ಲ, ಬದಲಿಗೆ ಕುಟುಂಬದ ಜೊತೆ ಒಳ್ಳೆಯ ಆರೋಗ್ಯ, ಗೌರವ, ಆತ್ಮವಿಶ್ವಾಸ ಮತ್ತು ಮನಸ್ಸಿನ ಶಾಂತಿಯು ತುಂಬ ದೊಡ್ಡ ಆಶೀರ್ವಾದ. ಆದ್ದರಿಂದ ನನ್ನ ಪ್ರೀತಿಯ ಮಿತ್ರರೇ, ಯಾವಾಗಲೂ ನಿಮ್ಮ ಜೀವನದ ಚಿಕ್ಕ ಚಿಕ್ಕ ಸಂತೋಷಗಳಿಗೂ ಭಗವಂತನಿಗೆ ಧನ್ಯವಾದ ಹೇಳಲು ಕಲಿಯಿರಿ. ಏಕೆಂದರೆ ನೀವು ಚಿಕ್ಕ ಸಂತೋಷಗಳಿಗೆ ಭಗವಂತನಿಗೆ ಧನ್ಯವಾದ ಹೇಳಿದರೆ ಭಗವಂತ ಖುಷಿಯಾಗುತ್ತಾರೆ ಮತ್ತು ಯೋಚಿಸುತ್ತಾರೆ, ಇಷ್ಟು ದೊಡ್ಡ ಸಂತೋಷದ ಸುದ್ದಿ ನಾನು ಇವರಿಗೆ ಕೊಟ್ಟರೆ ಇವರು ಇಷ್ಟು ಖುಷಿಯಾಗುತ್ತಾರಲ್ಲ, ಇನ್ನೂ ದೊಡ್ಡ ಸಂತೋಷದ ಸುದ್ದಿ ಕೊಟ್ಟರೆ ಇವರು ಎಷ್ಟು ಖುಷಿಯಾಗುತ್ತಾರೋ ಎಂದು ಹೇಳುತ್ತಾರಲ್ಲ. ಯಾವ ವ್ಯಕ್ತಿ ಪ್ರತಿ ಪರಿಸ್ಥಿತಿಯಲ್ಲೂ ಈಶ್ವರನಿಗೆ ಧನ್ಯವಾದ ಹೇಳುತ್ತಾನೋ ಅವನ ಜೀವನದಲ್ಲಿ ಮುಂದೆ ಹೋಗಲು ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ಆದ್ದರಿಂದ ಇಂದಿನಿಂದ ಈ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮೊದಲು ಭಗವಂತನಿಗೆ ಧನ್ಯವಾದ ಹೇಳಲೇಬೇಕು. ಸ್ನೇಹಿತರೆ, ಈಗ ಮಾತನಾಡೋಣ ಒಂದು ಚಿಕ್ಕ ಆದರೆ ತುಂಬ ಪ್ರಭಾವಶಾಲಿ ಪರಿಹಾರದ ಬಗ್ಗೆ. ಹೌದು, ಈ ಪರಿಹಾರವನ್ನು ನೀವು ಖಂಡಿತ ಮಾಡಿ. ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕರೆ, ಬೆಳಗ್ಗೆ ಸ್ನಾನ ಮಾಡಿದ ನಂತರ ಭಗವಾನ್ ಶ್ರೀ ಹರಿ ವಿಷ್ಣುಜಿ ಮತ್ತು ಭಗವಾನ್ ಶಿವಾಜಿ ಮುಂದೆ ದೀಪ ಹಚ್ಚಿ, ಅದರ ನಂತರ ಶ್ರದ್ಧೆಯಿಂದ 11 ಬಾರಿ ಓಂ ನಮೋ ನಾರಾಯಣ ಮತ್ತು 11 ಬಾರಿ ಓಂ ನಮಃ ಶಿವಾಯ ಜಪ ಮಾಡಿ. ಇದರ ನಂತರ ನಿಮ್ಮ ತಂದೆ ತಾಯಿ ಅಥವಾ ಮನೆಯ ಹಿರಿಯರ ಆಶೀರ್ವಾದ ಖಂಡಿತ ತೆಗೆದುಕೊಳ್ಳಿ. ಈ ಪರಿಹಾರ ಮನಸ್ಸನ್ನು ಸಕಾರಾತ್ಮಕವಾಗಿಸುತ್ತದೆ ಮತ್ತು ದಿನದ ಪ್ರಾರಂಭವನ್ನು ಒಳ್ಳೆಯ ಭಾವನೆಯಿಂದ ಮಾಡಲು ಸಹಾಯ ಮಾಡುತ್ತದೆ. ನನ್ನ ಪ್ರೀತಿಯ ಮಿತ್ರರೇ, ನಿಮ್ಮ ಮಾಹಿತಿಗಾಗಿ ಹೇಳುತ್ತೇನೆ ಸ್ನೇಹಿತರೆ, ಇನ್ನೊಂದು ವಿಷಯ, ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು.
ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ಒಂದು ವೇಳೆ ಸಾಧ್ಯವಾದರೆ ಯಾವುದಾದರೂ ನಿರ್ಗತಿಕ ವ್ಯಕ್ತಿಗೆ ನಿಮ್ಮ ಸಾಮರ್ಥ್ಯದ ಪ್ರಕಾರ ಸಹಾಯ ಕೂಡ ಮಾಡಿ. ಯಾರಿಗಾದರೂ ಊಟ ಹಾಕುವುದು, ಪಕ್ಷಿಗಳಿಗೆ ಧಾನ್ಯ ನೀರು ಇಡುವುದು ಅಥವಾ ಭಿಕ್ಷುಕರಿಗೆ ಸಹಾಯ ಮಾಡುವುದು ಕೂಡ ತುಂಬ ದೊಡ್ಡ ಪುಣ್ಯದ ಕೆಲಸ. ಒಂದು ವೇಳೆ ಈ ಕೆಲಸ ಮಾಡಿದರೆ ನಿಮಗೆ ತುಂಬ ಲಾಭವಾಗುತ್ತದೆ. ಹೀಗೆ ಕರ್ಮ ಮಾಡಿ ಅದೃಷ್ಟ ಕೂಡ ಸಲಾಂ ಮಾಡುತ್ತದೆ. ಹೀಗೆ ಧೈರ್ಯ ಇಡಿ, ಕಷ್ಟಗಳು ಸೋಲುತ್ತವೆ. ಹೀಗೆ ನಂಬಿಕೆ ಇಡಿ, ಭಗವಂತ ನಗುತ್ತಾರೆ. ಮತ್ತು ಹೀಗೆ ಮಾನವೀಯತೆ ಇಡೀ ಜಗತ್ತು ನೆನಪಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಮುಂದೆ ನಾವು ಆ ಸಕಾರಾತ್ಮಕ ಸಂಕೇತಗಳ, ಪ್ರೇರಣಾದಾಯಕ ಮಾತುಗಳ ಮತ್ತು ಜೀವನದಲ್ಲಿ ಮುಂದೆ ಹೋಗುವ ವಿಧಾನಗಳ ಬಗ್ಗೆ ಚರ್ಚೆ ಮಾಡುತ್ತೇವೆ. ಅವು ನಿಮಗೆ ಹೊಸ ಯೋಚನೆ ಮತ್ತು ಹೊಸ ಶಕ್ತಿ ಕೊಡುತ್ತದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ, ಏಕೆಂದರೆ ಹಲವು ಬಾರಿ ಒಂದು ಚಿಕ್ಕ ಒಳ್ಳೆಯ ಮಾತು ಕೂಡ ಮನುಷ್ಯನ ಯೋಚನೆಯನ್ನು ಬದಲಾಯಿಸುತ್ತದೆ ಮತ್ತು ಬದಲಾದ ಯೋಚನೆಯೇ ಭವಿಷ್ಯವನ್ನು ನಿರ್ಮಿಸುತ್ತದೆ. ಒಂದು ವೇಳೆ ನೀವು ಬಯಸಿದರೆ ನಿಮ್ಮ ಜೀವನದಲ್ಲೂ ಸಕಾರಾತ್ಮಕ ಬದಲಾವಣೆ ಬರಲಿ ಎಂದು ಇಂದಿನಿಂದ ದೂರು ಕಡಿಮೆ ಮತ್ತು ಪ್ರಯತ್ನ ಜಾಸ್ತಿ ಮಾಡಿ. ಇತರರ ಯಶಸ್ಸು ನೋಡಿ ಅಸೂಯೆ ಪಡಬೇಡಿ, ಬದಲಿಗೆ ಅದರಿಂದ ಪ್ರೇರಣೆ ತೆಗೆದುಕೊಳ್ಳಿ. ಏಕೆಂದರೆ ಭಗವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಸಮಯ ನಿಗದಿ ಮಾಡುತ್ತಾರೆ. ಸ್ನೇಹಿತರೆ, ಎಡವಟ್ಟುಗಳು ಮನುಷ್ಯನಿಗೆ ನಡೆಯಲು ಕಲಿಸುತ್ತವೆ, ಕಷ್ಟಗಳು ಅವನನ್ನು ಬಲಿಷ್ಠ ಮಾಡುತ್ತವೆ. ಪ್ರತಿ ಪರಿಸ್ಥಿತಿಯಲ್ಲೂ ನಗಲು ಕಲಿಯುವವನಿಗೆ ಯಶಸ್ಸು ತಾನೇ ಅವನ ಕಾಲಿಗೆ ಬೀಳುತ್ತದೆ. ಸ್ನೇಹಿತರೆ, ಒಂದು ವೇಳೆ ನಮ್ಮ ಈ ಮಾತುಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಇದರಿಂದ ಬರುವ ಪ್ರತಿ ಹೊಸ ವಿಡಿಯೋ ನಿಮಗೆ ಮೊದಲೇ ತಲುಪುತ್ತವೆ. ಸ್ನೇಹಿತರೆ, ಈಗ ತಡ ಮಾಡದೆ ವಿಡಿಯೋದಲ್ಲಿ ಮುಂದೆ ಹೋಗಿ ಇಂದಿನ ಮುಖ್ಯ ಮಾಹಿತಿಯ ಕಡೆಗೆ ಮತ್ತು ತಿಳಿದುಕೊಳ್ಳೋಣ. ಸಕಾರಾತ್ಮಕ ಸಂಕೇತ, ಪ್ರೇರಣಾದಾಯಕ ಸಂದೇಶ ಮತ್ತು ಶುಭ ಸಾಧ್ಯತೆಗಳ ಬಗ್ಗೆ ಇಂದು ವಿಸ್ತಾರವಾಗಿ ಚರ್ಚೆ ಮಾಡುತ್ತೇವೆ. ನಮ್ಮ ಜೊತೆ ಇರಿ. ಮುಂದಿನ ಮಾತುಗಳು ನಿಮಗಾಗಿ ಹೊಸ ಭರವಸೆ, ಹೊಸ ಉತ್ಸಾಹ ಮತ್ತು ಸಕಾರಾತ್ಮಕ ಯೋಚನೆ ತರಲಿವೆ. ನನ್ನ ಪ್ರೀತಿಯ ಮಿತ್ರರೇ, ನಿಮ್ಮ ಮಾಹಿತಿಗಾಗಿ ಹೇಳುತ್ತೇನೆ ಸ್ನೇಹಿತರೆ, ನಮ್ಮ ಇಂದಿನ ವಿಡಿಯೋ ಕೇವಲ ಸಾಮಾನ್ಯ ವಿಡಿಯೋ ಅಲ್ಲ. ಈ ವಿಡಿಯೋ ಆ ಜನರಿಗಾಗಿ ಇದೆ. ಅವರು ತಮ್ಮ ಜೀವನದಲ್ಲಿ ಹೋರಾಡುತ್ತಿದ್ದಾರೆ, ಪ್ರತಿದಿನ ಪರಿಶ್ರಮ ಪಡುತ್ತಾರೆ, ಆದರೆ ಅವರಿಗೆ ಅನಿಸುತ್ತದೆ ಅವರ ಪರಿಶ್ರಮದ ಫಲ ಇನ್ನೂ ಸಿಕ್ಕಿಲ್ಲ. ಈ ವಿಡಿಯೋ ಆ ಜನರಿಗೂ ಕೂಡ ಇದೆ. ಅವರು ಕುಟುಂಬದ ಸಂತೋಷಕ್ಕಾಗಿ ಹಗಲು ರಾತ್ರಿ ಪರಿಶ್ರಮ ಪಡುತ್ತಿದ್ದಾರೆ, ಹಗಲು ರಾತ್ರಿ ಪ್ರಯತ್ನ ಮಾಡುತ್ತಿದ್ದಾರೆ ಮತ್ತು ಮನಸ್ಸಿನಲ್ಲೇ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದಾರೆ ಅವರ ಜೀವನದಲ್ಲೂ ಒಳ್ಳೆಯ ದಿನಗಳು ಬರಲಿ. ಒಂದು ವೇಳೆ ನೀವು ಅದೇ ಜನರಲ್ಲಿ ಒಬ್ಬರಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ. ಸ್ನೇಹಿತರೆ, ನಮ್ಮ ಶಾಸ್ತ್ರಗಳು ನಮಗೆ ಇದನ್ನು ಕಲಿಸುತ್ತವೆ. ಸಮಯ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ದುಃಖದ ನಂತರ ಸುಖ ಬರುತ್ತದೆ ಮತ್ತು ಕಷ್ಟಗಳ ನಂತರ ಅವಕಾಶವೂ ಬರುತ್ತದೆ. ಆದ್ದರಿಂದ ಸ್ನೇಹಿತರೆ, ಎಂದಿಗೂ ನಿಮ್ಮ ಪ್ರಯತ್ನ ಮತ್ತು ನಿಮ್ಮ ನಂಬಿಕೆಯನ್ನು ಬಿಡಬೇಡಿ. ಉಸಿರು ಇರುವವರೆಗೂ ಆಸೆ ಇರುತ್ತದೆ, ನಂಬಿಕೆ ಇರುವವರೆಗೂ ಪ್ರತಿ ದಾರಿ ವಿಶೇಷವಾಗಿರುತ್ತದೆ. ಈಶ್ವರ ತಡ ಮಾಡಬಹುದು, ಆದರೆ ಸತ್ಯ ಮನಸ್ಸಿನಿಂದ ಮಾಡಿದ ಕರ್ಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ಸತ್ಯ ಶ್ರದ್ಧೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ನಂಬಿಕೆಯಿಂದ ಓಂ ನಮೋ ನಾರಾಯಣ ಮತ್ತು ಹರ ಹರ ಮಹದೇವ ಎಂದು ಖಂಡಿತ ಬರೆಯಿರಿ. ಇದು ಕೇವಲ ಒಂದು ಕಮೆಂಟ್ ಅಲ್ಲ, ಬದಲಿಗೆ ಸಕಾರಾತ್ಮಕತೆ ಮತ್ತು ಶುಭ ಹಾರೈಕೆಯ ಒಂದು ಸಂದೇಶವಾಗಿರುತ್ತದೆ. ಅಂದರೆ ನಿಮ್ಮ ಪರಿಶ್ರಮದ ಕ್ರೆಡಿಟ್ ಬೇರೆಯವರಿಗೆ ಸಿಕ್ಕಿದೆಯಾ? ನಿಮ್ಮಿಂದ ಎಲ್ಲರ ಒಳಿತನ್ನು ಬಯಸಿದ್ದೀರಾ, ಒಳ್ಳೆಯದನ್ನು ಯೋಚಿಸಿದ್ದೀರಾ, ಆದರೆ ಬದಲಿಗೆ ನಿಮಗೆ ನಿರಾಶೆಯೇ ಸಿಕ್ಕಿದೆಯಾ? ಒಂದು ವೇಳೆ ನಿಮ್ಮ ಉತ್ತರ ಹೌದು ಎಂದಾದರೆ ನನ್ನ ಪ್ರೀತಿಯ ಮಿತ್ರರೇ, ನಂಬಿಕೆ ಇಡಿ. ನೀವು ಒಬ್ಬರೇ ಅಲ್ಲ. ಜೀವನದಲ್ಲಿ ಸುಮಾರು ಪ್ರತಿಯೊಬ್ಬ ವ್ಯಕ್ತಿ ಈ ಹಂತದಿಂದ ಹಾದು ಹೋಗುತ್ತಿದ್ದಾನೆ. ಆದರೆ ವ್ಯತ್ಯಾಸ ಅಷ್ಟೇ, ಕೆಲವರು ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಕೆಲವರು ಭಗವಂತನ ಮೇಲೆ ಭರವಸೆ ಇಟ್ಟುಕೊಂಡು ಮುಂದೆ ಹೋಗುತ್ತಾರೆ. ಆದರೆ ಯಾರು ಮುಂದೆ ಹೋಗುತ್ತಾರೋ ಅವರೇ ತಮ್ಮ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ಸ್ನೇಹಿತರೆ, ಗೆಲುವು ಯಾವಾಗಲೂ ಆ ವ್ಯಕ್ತಿಗೆ ಸಿಗುತ್ತದೆ ಯಾರು ಕಷ್ಟದ ಸಮಯದಲ್ಲಿ
ತನ್ನ ಮನಸ್ಸಿನ ದೀಪವನ್ನು ಆರಿಸಲು ಬಿಡುವುದಿಲ್ಲ. ಹೌದು, ಕತ್ತಲೆಗೆ ಹೆದರಿ ಪ್ರಯಾಣವನ್ನು ಬಿಡಬೇಡಿ. ಭರವಸೆಯ ಜ್ಯೋತಿಷ್ಯವನ್ನು ಎಂದಿಗೂ ಮುರಿಯಬೇಡಿ. ನಾಳಿನ ಸೂರ್ಯ ಬಹುಶಃ ನಿಮಗಾಗಿ ಉದಯಿಸದಿರಬಹುದು. ಆದ್ದರಿಂದ ಇಂದು ನಿಮ್ಮ ಧೈರ್ಯವನ್ನು ಬಿಡಬೇಡಿ. ಮಿತ್ರರೇ, ಇಂದಿನ ಈ ವಿಡಿಯೋ ನಿಮಗಾಗಿ ತುಂಬ ವಿಶೇಷವಾಗಿದೆ. ಭಗವಂತ ಪ್ರತಿಯೊಬ್ಬ ವ್ಯಕ್ತಿಯ ಪರೀಕ್ಷೆ ತೆಗೆದುಕೊಳ್ಳುತ್ತಾರೆ, ಆದರೆ ಜೊತೆಗೆ ಅವನಿಗೆ ಮುಂದೆ ಹೋಗುವ ಅವಕಾಶವನ್ನು ಕೊಡುತ್ತಾರೆ. ಆದ್ದರಿಂದ ಜೀವನದಲ್ಲಿ ಕಷ್ಟದ ಸಮಯ ಬಂದಾಗ ಗಾಬರಿ ಪಡುವ ಬದಲು ತಾಳ್ಮೆಯಿಂದ ಇರಿ ಮತ್ತು ನಿಮ್ಮ ಕರ್ಮವನ್ನು ಮಾಡುತ್ತಾ ಇರಿ, ಏಕೆಂದರೆ ನಿಮ್ಮ ಕರ್ಮದ ಫಲ ನಿಮಗೆ ಸಿಗುತ್ತದೆ. ಒಂದು ಪರಿಹಾರ ಹೇಳುತ್ತೇನೆ. ಬೆಳಗ್ಗೆ ಸ್ನಾನ ಮಾಡಿದ ನಂತರ ಒಂದು ದೀಪ ಹಚ್ಚಿ ಮತ್ತು ಶಾಂತ ಮನಸ್ಸಿನಿಂದ 11 ಬಾರಿ ಓಂ ನಮಃ ಶಿವಾಯ ಮತ್ತು 11 ಬಾರಿ ಓಂ ನಾರಾಯಣ ಜಪ ಮಾಡಿ. ಇದರ ನಂತರ ನಿಮ್ಮ ತಂದೆ ತಾಯಿ, ಮನೆ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ. ಈ ಅಭ್ಯಾಸ ಮನಸ್ಸನ್ನು ಶಾಂತ ಮಾಡಲು, ಸಕಾರಾತ್ಮಕ ಚಿಂತನೆ ಬೆಳೆಸಲು ಮತ್ತು ದಿನವನ್ನು ಶ್ರದ್ಧೆಯಿಂದ ಪ್ರಾರಂಭಿಸಲು ಒಂದು ಸುಂದರ ಮಾರ್ಗವಾಗಿದೆ. ಹೌದು ಸ್ನೇಹಿತರೆ, ಅದೃಷ್ಟವು ಅವನಿಗೆ ಮಾತ್ರ ಸಾಥ್ ಕೊಡುತ್ತದೆ. ಯಾರು ಪರಿಶ್ರಮದೊಂದಿಗೆ ಸಂಬಂಧವನ್ನು ಎಂದಿಗೂ ಮುರಿಯುವುದಿಲ್ಲ ಅಂಥವರಿಗೆ ಭಗವಂತ ಕೂಡ ಅವನ ಮಾತನ್ನೇ ಕೇಳುತ್ತಾನೆ. ಯಾರು ನಿಜವಾದ ಮನಸ್ಸಿನಿಂದ ಕರ್ಮ ಮಾಡುತ್ತಾನೋ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗೋಣ. ನಾವು ಆ ಸಕಾರಾತ್ಮಕ ಸಂಕೇತಗಳ ಬಗ್ಗೆ ಮಾತನಾಡೋಣ, ಪ್ರೇರಣಾದಾಯಕ ವಿಚಾರಗಳ ಬಗ್ಗೆ ಮತ್ತು ಜೀವನದಲ್ಲಿ ಮುಂದೆ ಹೋಗುವ ಅಭ್ಯಾಸಗಳ ಬಗ್ಗೆ. ನೀವು ನಿಮ್ಮೊಳಗೆ ಹೊಸ ಶಕ್ತಿ ತುಂಬುತ್ತವೆ. ಅದರಿಂದ ಮಿತ್ರರೇ, ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ, ಏಕೆಂದರೆ ಮುಂದೆ ಬರುವ ಪ್ರತಿಯೊಂದು ಭಾಗ ನಿಮಗೆ ಪ್ರೇರಣೆ ತರುತ್ತದೆ. ಒಂದು ವೇಳೆ ನಮ್ಮ ಮಾತುಗಳು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ಈ ವಿಡಿಯೋವನ್ನು ಆ ಜನರಿಗೆ ಖಂಡಿತ ಶೇರ್ ಮಾಡಿ ಯಾರ ಒಳಿತನ್ನು ನೀವು ಬಯಸುತ್ತೀರೋ. ಸ್ನೇಹಿತರೆ, ಒಂದು ವೇಳೆ ನೀವು ನಮ್ಮೊಂದಿಗೆ ಜೊತೆಯಾಗಿದ್ದರೆ ಮೊದಲಿಗೆ ನಿಮ್ಮ ಹೃದಯದಿಂದ ಧನ್ಯವಾದಗಳು. ನಿಮ್ಮ ಈ ನಂಬಿಕೆ ಮತ್ತು ಪ್ರೀತಿ ನಮಗೆ ಪ್ರತಿದಿನ ನಿಮಗಾಗಿ ಹೊಸ ಪ್ರೇರಣಾದಾಯಕ ಮತ್ತು ಸಕಾರಾತ್ಮಕ ವಿಡಿಯೋ ಮಾಡುವ ಶಕ್ತಿ ಕೊಡುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಎಂದಾದರೂ ಒಂದು ಹಂತಕ್ಕೆ ಖಂಡಿತ ತಲುಪುತ್ತಾನೆ. ಅಲ್ಲಿ ಅವನಿಗೆ ಅನಿಸುತ್ತದೆ, ಈಗ ಬಹುಶಃ ಎಲ್ಲವೂ ಮುಗಿದು ಹೋಯಿತು. ಪರಿಶ್ರಮ ತುಂಬ ಮಾಡಿದೆ, ಆದರೆ ಯಶಸ್ಸು ಸಿಗಲಿಲ್ಲ. ಜನರಿಗೆ ಸಹಾಯ ಮಾಡಿದೆ, ಅದರ ಬದಲಿಗೆ ಗೌರವ ಸಿಗಲಿಲ್ಲ. ಕುಟುಂಬಕ್ಕಾಗಿ ಎಲ್ಲವೂ ಮಾಡಿದೆ, ಆದರೆ ಪರಿಸ್ಥಿತಿಗಳು ಯಾರ ಮನಸ್ಸಿನ ಪ್ರಕಾರ ಆಗಲಿಲ್ಲ. ಆದರೆ ನನ್ನ ಪ್ರೀತಿಯ ಸ್ನೇಹಿತರೆ, ಇದೇ ಒಂದು ಹೊಸ ಆರಂಭ. ನೆನಪಿಡಿ, ಬೀಜ ಮಣ್ಣಿನ ಒಳಗೆ ಹೂತಾಗ ಅದು ಮುಗಿಯುವುದಿಲ್ಲ, ಬದಲಿಗೆ ಒಂದು ಹೊಸ ಮರವಾಗುವ ತಯಾರಿ ಮಾಡುತ್ತಿರುತ್ತದೆ. ಅದೇ ರೀತಿ ನಿಮ್ಮ ಜೀವನದ ಹೋರಾಟವು ನಿಮ್ಮ ಸೋಲು ಅಲ್ಲ, ಬದಲಿಗೆ ನಿಮ್ಮ ತಯಾರಿಯಾಗಿದೆ. ಸ್ನೇಹಿತರೆ, ಇದು ಕೂಡ ನೀವು ಬಿದ್ದು ಕೂಡ ನಿಂತುಕೊಳ್ಳುವವನೇ ಇತಿಹಾಸ ಬದಲಿಸುತ್ತಾನೆ. ಕಷ್ಟಗಳ ದಾರಿ ತಡೆಯುವುದಿಲ್ಲ, ಅವು ಮನುಷ್ಯನ ಧೈರ್ಯವನ್ನು ಪರೀಕ್ಷಿಸುತ್ತದೆ. ಸ್ನೇಹಿತರೆ, ಭಗವಾನ್ ಶ್ರೀ ಹರಿ ವಿಷ್ಣುಜಿ ಅವರನ್ನು ಪಾಲನೆ ಮಾಡುವವರು ಎಂದು ಹೇಳಲಾಗಿದೆ. ನಮ್ಮ ಪರಂಪರೆ ನಮಗೆ ಈ ಸಂದೇಶ ಕೊಡುತ್ತಿದೆ. ಈಶ್ವರನ ಮೇಲೆ ನಂಬಿಕೆ ಇಡುವ ಜೊತೆಗೆ ನಿಮ್ಮ ಕರ್ಮವನ್ನು ಮಾಡುತ್ತಾ ಇರಿ, ಅಷ್ಟೇ ಅವಶ್ಯಕ. ಅದೇ ಭಗವಾನ್ ಮಹಾದೇವಜಿ ನಮಗೆ ಈ ಧೈರ್ಯ, ಸಮಯ ಮತ್ತು ಸಹಾಯದ ಮಾರ್ಗ ತೋರಿಸುತ್ತಾರೆ. ಆದ್ದರಿಂದ ಯಾವಾಗ ಮನಸ್ಸು ಗಾಬರಿಯಾದರೂ ನೀವೇ ನಿಮಗೆ ಒಂದು ಮಾತು ಹೇಳಿಕೊಳ್ಳಿ, ಈ ಸಮಯ ಕಳೆದು ಹೋಗುತ್ತದೆ ಮತ್ತು ನಾನು ಮೊದಲಿಗಿಂತ ಹೆಚ್ಚು ಬಲಿಷ್ಠನಾಗಿ ಹೊರಬರುತ್ತೇನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ. ಸ್ನೇಹಿತರೆ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.